ಕೆಆರ್ ಪೇಟೆ ಶಾಸಕ ಎಚ್ಡಿ ಮಂಜು ಅವರ ವಿರುದ್ಧ ಮನ್ಮೂಲ್ ನಿರ್ದೇಶಕರ ಚುನಾವಣೆಯಲ್ಲಿ ಗೆದ್ದು ಬೀಗಿ ಇತಿಹಾಸ ನಿರ್ಮಿಸಿರುವ ಯುವ ನಾಯಕ ಜನಪರ ಹೋರಾಟಗಾರ ಡಾಲು ರವಿಯವರ ಹುಟ್ಟುಹಬ್ಬವು ಅರ್ಥಪೂರ್ಣವಾಗಿ ನಡೆಯಿತು. ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರು, ನಿರ್ದೇಶಕರು ಸೇರಿದಂತೆ ಸಾವಿರಾರು ಜನರು ಡಾಲುರವಿ ಅವರಿಗೆ ಹುಟ್ಟುಹಬ್ಬದ ಅಂಗವಾಗಿ ಶುಭ ಹಾರೈಸಿದರು. ಮನ್ಮೂಲ್ ನಿರ್ದೇಶಕ ಡಾಲುರವಿ ಮಾತನಾಡಿ, ತಾಲೂಕಿನ ಜನತೆಯ ಪ್ರೀತಿ ವಿಶ್ವಾಸ ನನ್ನನ್ನು ಮೂಕ ವಿಸ್ಮಿತ ನನ್ನಾಗಿ ಮಾಡಿದೆ. ನನ್ನ ಜೀವದ ಕೊನೆಯ ಉಸಿರಿನವರೆಗೂ ಜನರ ಸೇವೆ ಮಾಡುತ್ತೇನೆ. ಟೀಕೆ ಟಿಪ್ಪಣಿಗಳಿಗೆ ತಲೆಕೆಡಿಸಿಕೊಳ್ಳದೆ ಜನರು ನೀಡಿರುವ ಅಧಿಕಾರವನ್ನು ಜನರ ಸೇವೆಗೆ, ಮಹಿಳಾ ಸಬಲೀಕರಣಕ್ಕೆ ಬಳಸುತ್ತೇನೆ. ಯುವ ಜನರಿಗೆ ಉದ್ಯೋಗ ನೀಡಲು ಅನುಕೂಲವಾಗುವಂತೆ ಒಂದು ಉದ್ಯಮವನ್ನು ಸ್ಥಾಪಿಸುವ ಆಲೋಚನೆ ಹೊಂದಿದ್ದೇನೆ. ಆದಿಚುಂಚನಗಿರಿಯ ಶ್ರೀ ಭೈರವೇಶ್ವರನ ಆಶೀರ್ವಾದವಿದ್ದರೆ 1-2 ವರ್ಷಗಳಲ್ಲಿ ಒಂದು ಕೃಷಿ ಉತ್ಪನ್ನ ಆಧಾರಿತ ಕಾರ್ಖಾನೆ ಸ್ಥಾಪಿಸಿ ನೂರಾರು ಯುವಜನರಿಗೆ ಉದ್ಯೋಗ ನೀಡುತ್ತೇನೆ ಎಂದು ಡಾಲುರವಿ ಹೇಳಿದರು.
ಆಗಲಿ ಅಂತ ಹೇಳಿ ಕೇಳ್ಕೊಂತ ಎಲ್ಲ ಬಡವರ ಬಗ್ಗೆ ಮತ್ತು ದೀನ ದಲಿತರ ಬಗ್ಗೆ ಅನುಕಂಪವನ್ನು ಹೊಂದಿ ಪ್ರತಿನಿತ್ಯ ಕೂಡ ಅವರು ಸಮಾಜ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಆದರೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳಾಗಿರ್ತಕ್ಕಂಥ ನಾವುಗಳೆಲ್ಲ ಸೇರಿ ಅವರ ಹುಟ್ಟುಹಬ್ಬವನ್ನು ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತೇಳಿ ಆಸ್ಪತ್ರೆ ಹಾಗೂ ಅನಾಥಾಶ್ರಮಗಳಿಗೆ ಹಾಗೂ ಶಾಲಾ ಮಕ್ಕಳುಗಳಿಗೆ ಸಿಹಿ ಹಂಚೋದ್ರ ಮೂಲಕ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ ಅಂತೇಳಿ ಆರೈಕೆಯನ್ನು ಮಾಡ್ತಾ ಪೌರ ಕಾರ್ಮಿಕರಿಗೂ ಕೂಡ ಸನ್ಮಾನ ಮಾಡಿ ಅವ್ರಿಗೂ ಕೂಡ ಉಚಿತವಾಗಿ ಸಮವಸ್ತ್ರವನ್ನು ವಿತರಣೆ ಮಾಡಿ ಅವರಿಗೆ ಊಟ ಹಾಗೂ ಉಪಹಾರಗಳನ್ನು ಕೂಡ ಏರ್ಪಡಿಸಿ ಎಲ್ಲ ರೀತಿಯಲ್ಲೂ ಅವರ ಅಭಿಮಾನಿಗಳು ಮಾಡ್ತಾ ಇರ್ತಕ್ಕಂಥದ್ದು. ರವಿ ಅಣ್ಣ ಏನು ಅವರಾಗಿ ಏನು ಮಾಡ್ತಾ ಇಲ್ಲ, ಅವರ ಅಭಿಮಾನಕ್ಕೋಸ್ಕರವಾಗಿ ಜನ ಇಷ್ಟೊಂದು ಅಭಿಮಾನವನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಉನ್ನತವಾದಂಥ ಅಧಿಕಾರ ಸಿಗಲಿ ಅನ್ನೋದು ನಾವೆಲ್ಲರೂ ಆ ದೇವರಲ್ಲಿ ಪ್ರಾರ್ಥಿಸ್ಕೊಳ್ಳೋಕ್ಕೋಸ್ಕರವಾಗಿ ನಾವು ಇಲ್ಲಿ ಈ ಥರ ಸಮಾಜಮುಖಿಯಾಗಿರತಕ್ಕಂಥ ವ್ಯಕ್ತಿಗಳಿಗೆ ಅಧಿಕಾರ ಹೆಚ್ಚಿಗೆ ಸಿಕ್ಕರೆ ಅವರು ಸಣ್ಣ ಬಡಬಗ್ಗರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕೆಲಸವನ್ನು ಮಾಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಮುಖಂಡರಾದ ಹಾದನೂರು ಪರಮೇಶ್, ಕೈಗೋನಹಳ್ಳಿ ಜಯರಾಮೇಗೌಡ, ಜಾಗಿನಕೆರೆ ಅಂಬರೀಶ್, ಸಾಧುಗೋನಹಳ್ಳಿ ಲೋಕೇಶ್ ಗೌಡ, ಅಗ್ರಹಾರ ಬಾಚಹಳ್ಳಿ ನಾಗೇಶ್, ಸಿಂಗನಹಳ್ಳಿ ಸುಹಾಸ್, ಹೊಸಹೊಳಲು ರಘು ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ.